ಮಂಡ್ಯ ಲೋಕಸಭಾ ರಣಕಣ ರಂಗೇರ್ತಾ ಇದೆ. ಫೈನಲ್ ಆಗಿ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ನಾವು ಚರ್ಚೆ ಮಾಡಬೇಕಾಗುತ್ತೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಅದೇನಪ್ಪಾ ಅಂದ್ರೆ ಬಿಜೆಪಿಯ ಪಾಲಾಗಿದೆನಾ ಮಂಡ್ಯ ಅಥವಾ JDS ಪಾಲಾಗಿದೆಯಾ, ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆಯನ್ನ ಮಾಡ್ತಾರೆ, ಇದು ಸದ್ಯಕ್ಕೆ ಮಂಡ್ಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಉದ್ಭವ ಆಗಿರುವಂತಹ ಪ್ರಶ್ನೆ. ನೋಡಿ, ಪ್ರಾರಂಭಿಕ ಹಂತದಲ್ಲಿ JDS ಹಾಗೆಯೇ ಬಿಜೆಪಿ ಮೈತ್ರಿ ಆದಂಥ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡನ್ನು JDS ದಳದ ದಳಪತಿಗಳು ಹೋಗಿ ಭೇಟಿ ಆಗ್ತಾರೆ. ಒಂದಿಷ್ಟು ಕ್ಷೇತ್ರಗಳನ್ನ ನಮಗೆ ಬಿಟ್ಕೊಡ್ಬೇಕು ಅನ್ನುವಂಥ ಒಂದು ಮಾತನ್ನ ಅವರು ಮುಂದಿಡ್ತಾರೆ. ಅದಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಅಸ್ತು ಅಂದಿದೆ. ಅದರ ಪ್ರಕಾರವಾಗಿ ಮಂಡ್ಯ ರಣಕಣ JDS ಪಾಲಾಗುತ್ತೆ ಅನ್ನುವಂಥ ಒಂದು ವಾದ ಇತ್ತು. ಆದರೆ ಇದು ತುಂಬಾ ಟ್ವಿಸ್ಟ್ಗಳನ್ನು ಪಡೆದುಕೊಳ್ತಾ ಇತ್ತು, ಹಾಗೆಯೇ ಈಗ ಪಡೆದುಕೊಳ್ತಾ ಇದೆ, ಮುಂದೆನೂ ಕೂಡ ಪಡೆದುಕೊಳ್ಳಬಹುದು, ಇಲ್ಲ ಅನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದರೆ ಏನೆಲ್ಲ ಸಮಸ್ಯೆ ಇದೆ, ಏನೆಲ್ಲ ಅಪ್ಡೇಟ್ಸ್ ಇದೆ ಹೇಳ್ತಾ ಹೋಗ್ತೀನಿ, ಬನ್ನಿ. ಹೈ ವೋಲ್ಟೇಜ್ ಕ್ರಿಯೇಟ್ ಮಾಡಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ. ಮಂಡ್ಯ ಕ್ಷೇತ್ರ ಬಹುತೇಕ JDS ಪಾಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಮಧ್ಯಕ್ಕೆ ಬಂದಿರುವಂಥ ಒಂದು ಸಮಸ್ಯೆ ಅಂದರೆ ಸುಮಲತಾ ಅವರು ಏನು ಸ್ಪರ್ಧೆಯನ್ನ ಮಾಡ್ತಾರೆ, ಕಳೆದ ಬಾರಿಯ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಸ್ಪರ್ಧೆಯನ್ನ ಮಾಡಿದಂಥ ಸಮಯದಲ್ಲಿ ಬಿಜೆಪಿಯ ಅಭ್ಯರ್ಥಿನ ಘೋಷಣೆ ಮಾಡಲಿಲ್ಲ. ಅವರು ಸಂಪೂರ್ಣವಾಗಿ ಸುಮಲತಾ ಅವರಿಗೆ ಸಪೋರ್ಟನ್ನು ಮಾಡ್ತಾರೆ. ಆದರೆ ಈ ಬಾರಿ ಬಿಜೆಪಿ ಸುಮಲತಾ ಅವ್ರಿಗೆ ಸಪೋರ್ಟ್ ಮಾಡಿದ್ದ ಅಥವಾ ಮೈತ್ರಿ ಮಾಡ್ಕೊಳ್ತಾ ಇರೋದ್ರಿಂದಾಗಿ ಕುಮಾರಸ್ವಾಮಿ ಅವರಿಗೆ ಆ ಕ್ಷೇತ್ರವನ್ನು ಬಿಟ್ಕೊಡುತ್ತಾ, ಏನಾಗಬಹುದು? ಇದಕ್ಕೆ ಸಂಬಂಧಪಟ್ಟಂತೆ ಒಂದು 2-3 ಬಾರಿ ಹೋಗಿ ಭೇಟಿಯನ್ನು ಮಾಡಿದ್ರು ಕುಮಾರಸ್ವಾಮಿಯವರು ಹೈಕಮಾಂಡನ್ನು. ಒಂದ್ಸರಿ ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಿದ್ರು, ಹಾಗೆಯೇ ಅಮಿತ್ ಶಾ ಅವ್ರ ಜೊತೆ ಮಾತನಾಡಿದ್ರು. ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ. ಈ ಎಲ್ಲ ಬೆಳವಣಿಗೆಗಳು ಆದ ಬಳಿಕ ಮಂಡ್ಯ ಕ್ಷೇತ್ರ JDS ಪಾಲು ಅನ್ನುವಂಥದ್ದು ಒಂದು ಸ್ಟೇಟ್ಮೆಂಟ್ ಹೋಗುತ್ತೆ. ಅದಾದ ಬಳಿಕ ಸುಮಲತಾ ಹಾಗೂ ಅವರ ಬೆಂಬಲಿಗರು ಸುಮ್ಮನಿರ್ತಾರ. ಸುಮಲತಾ ಅವ್ರ ಜೊತೆ ಮೀಟಿಂಗ್ ಅನ್ನ ಮಾಡ್ತಾರೆ. ಏನು ಮುಂದಿನ ದಾರಿ, ಹಾಗಾದ್ರೆ ಏನ್ ಮಾಡ್ತೀರಾ ಅಂತ. ಅದಾದ ಬಳಿಕ ಸುಮಲತಾ ಅವರು ಮತ್ತೆ ದೆಹಲಿಗೆ ತೆರಳುತ್ತಾರೆ. ಬಿಜೆಪಿಯ ಹೈಕಮಾಂಡ್ ಅನ್ನ ಭೇಟಿ ಆಗ್ತಾರೆ. ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾರೆ. ಆ ಮಾತುಕತೆ ಆದ ಬಳಿಕ ಸುಮಲತಾ ಅವರು ಮಂಡ್ಯದಿಂದ ಸ್ಪರ್ಧಿಸ್ತಾರೆ ಅನ್ನುವಂಥ ಮಾತು ಬರುತ್ತೆ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಸುಮಲತಾ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಮಾತು ಬರುತ್ತೆ. ಅದಾದ ಬಳಿಕ ಇನ್ನೊಂದಿಷ್ಟು ವಿಚಾರಗಳು ಇಲ್ಲಿ ಸುಳಿಸುತ್ತಾನೆ ಇರುತ್ತೆ. ಅದು ಸುಮಲತಾ ಅವರು ಬೆಂಗಳೂರಿನ ಉತ್ತರ ಭಾಗದಿಂದ ಸ್ಪರ್ಧೆಯನ್ನ ಮಾಡ್ತಾರೆ, ಅವರು ಮಂಡ್ಯ ಕ್ಷೇತ್ರವನ್ನು ಬಿಟ್ಟು ಬರ್ತಾರೆ ಅನ್ನುವಂಥದ್ದು. ಆದರೆ ಮಂಡ್ಯದ ಸೊಸೆ ಮಂಡ್ಯವನ್ನ ಬಿಟ್ಟು ಬರೋದಿಲ್ಲ ಅನ್ನುವಂಥ ವಾದವನ್ನ ಅವರ ಬೆಂಬಲಿಗರು ಕೊಡ್ತಾ ಬರ್ತಾರೆ. ರೋಚಕ ತಿರುವನ್ನ ಪಡೆದುಕೊಳ್ತಾ ಬರುತ್ತೆ ಈ ಒಂದು ವಿಚಾರ. ಸುಮಲತಾ ಸ್ಪರ್ಧೆ ಹಿನ್ನೆಲೆಯಲ್ಲಿ ಈಗ ಸದ್ಯದ ಅಪ್ಡೇಟ್ ಏನಪ್ಪ ಅಂದ್ರೆ, ನಾಳೆ ಪ್ರಮುಖರ ಜೊತೆಗೆ ಸುಮಲತಾ ಸ್ಪರ್ಧೆಯ ಬಗ್ಗೆ ಮೀಟಿಂಗ್ ಆಗುತ್ತೆ. ನಾಳೆ ಸಂಜೆ 4 ಗಂಟೆಗೆ ಬೆಂಗಳೂರಿನ ನಿವಾಸದಲ್ಲಿ ಪ್ರಮುಖರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಸುಮಲತಾ. ಕೆಲ ಬಿಜೆಪಿ ಮುಖಂಡರು ಕೂಡ ಈ ಸಭೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಚುನಾವಣೆಯ ಸಿದ್ಧತೆಯ ಕುರಿತು ಸಭೆಯನ್ನ ಮಾಡ್ತಾರೆ ಸುಮಲತಾ. ಬಿಜೆಪಿಯಿಂದ ಟಿಕೆಟ್ ತಪ್ಪಿದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಅನ್ನುವಂಥ ಮಾತಿದೆ. ಸಭೆಯ ಬಳಿಕ ಮುಂದಿನ ನಡೆ ಏನು ಅನ್ನೋದನ್ನ ಸುಮಲತಾ ತೀರ್ಮಾನವನ್ನ ಕೈಗೊಳ್ತಾರೆ. ನೋಡಿ, ಬಿಜೆಪಿ ಜೊತೆ ಸಾಥ್ ಕೊಟ್ಟು ನಾನು ಮುಂದೆ ಹೋಗ್ತೀನಿ ಅಂತ ಅಂದ್ರೆ ಅವರು ಮಂಡ್ಯ ಕ್ಷೇತ್ರ ಒಲಿದು ಬಂದ್ರೆ ಸರಿ, ಇಲ್ಲ ಅಂದ್ರೆ ಬಿಜೆಪಿ ಯಾವುದನ್ನ ಹೇಳುತ್ತೋ ಅಂದ್ರೆ ಮುಂಚೆ ಹೇಳಿದಂತೆ ಅವರು ಬೆಂಗಳೂರಿನ ಉತ್ತರ ಭಾಗದಿಂದ ಸ್ಪರ್ಧೆಯನ್ನು ಮಾಡಬಹುದು, ಅಥವಾ ಮಂಡ್ಯ ಕ್ಷೇತ್ರದಿಂದನೇ ಅವರು ಸ್ಪರ್ಧೆಯನ್ನು ಮಾಡ್ತಾರ. ಇದು ಒಂದು ಕಡೆ ಆದ್ರೆ, ಒಂದು ಸಮಯದಲ್ಲಿ ಅಂದರೆ ಕಳೆದ ಬಾರಿಯ ಲೋಕಸಭಾ ಎಲೆಕ್ಷನ್ನಲ್ಲಿ ಬದ್ಧ ವೈರಿಗಳಾಗಿ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಹೀಗಾಗಿ ಈ ಬಾರಿ ಬಿಜೆಪಿಗೆ ಇದೊಂದು ರೀತಿಯಾಗಿ ನುಂಗಲಾರದ ತುಪ್ಪವಾಗಿದೆ, ಬಿಸಿ ತುಪ್ಪವಾಗಿದೆ ಅಂತಂದರೆ ತಪ್ಪಾಗಲಾರ್ದು. ಯಾಕಂದರೆ ಈಗ JDSಗೆ ಸಪೋರ್ಟನ್ನು ಮಾಡಿದರೆ ಸುಮಲತಾ ಅವ್ರಿಗೆ ಮೋಸವನ್ನು ಮಾಡ್ದಂಗೆ ಆಗುತ್ತೆ. ಸುಮಲತಾ ಅವರ
ಒಂದು ವಿಚಾರಧಾರೆಗಳು ಬದಲಾಗುತ್ತೆ. ಸುಮಲತಾ ಅವರಿಗೆ ಏನಾದರೂ ಸಪೋರ್ಟನ್ನು ಮಾಡಿದರೆ ಇಲ್ಲಿ ಮೈತ್ರಿ ಮಾಡಿಕೊಂಡಿದ್ದಾರೆ ಬಿಜೆಪಿ ಹಾಗೆಯೇ JDS, ಇದರ ಮೇಲೆ ಎಫೆಕ್ಟ್ ಆಗಬಹುದು. ಇನ್ನೊಂದು ಮೂಲಗಳ ಪ್ರಕಾರ JDSಗೆ ಕೊಟ್ಟಿದ್ದೇ ಆಗಿದ್ದಲ್ಲಿ ನಿಖಿಲ್ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಆದರೆ ನಿಖಿಲ್ ಈಗ ನಾನು ಸ್ಪರ್ಧೆಯನ್ನು ಮಾಡೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಈ ಬಗ್ಗೆ ನನಗೆ ಪದೇ ಪದೇ ಕೇಳಬೇಡಿ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಹಾಗಾದರೆ ಇನ್ನೊಂದು ಲೆಕ್ಕಾಚಾರದ ಪ್ರಕಾರ ಮಾಜಿ ಪ್ರಧಾನಿ ಆಗಿರುವಂಥ HD ದೇವೇಗೌಡ ಅವರ ಲೆಕ್ಕಾಚಾರವೇ ಬೇರೆ ಇರುತ್ತೆ. ರಾಜಕೀಯವಾಗಿ ಅವರು ಭಾರಿ ಲೆಕ್ಕಾಚಾರವನ್ನು ಹಾಕಿ ಕುಮಾರಸ್ವಾಮಿ ಅವ್ರನ್ನ ಕಣಕ್ಕಿಳಿಸ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಇನ್ನು ಸುಮಲತಾ ವಿಚಾರಕ್ಕೆ ಬರೋದೇ ಆಗಿದ್ದಲ್ಲಿ ಅವರು BJPಯಿಂದ ಟಿಕೆಟ್ ಕೊಟ್ಟರೆ ಸರಿ, ಇಲ್ಲ ಅಂತಂದರೆ ಕಳೆದ ಬಾರಿಯಂತೆ ಪಕ್ಷೇತರ ಅಭ್ಯರ್ಥಿಯಾಗಿ ಅಲ್ಲಿ ನಿಂತು ಅವರು ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಎದುರಿಸ್ತಾರೆ ಅನ್ನುವಂಥ ಮಾತಿದೆ. ಫೈನಲ್ ಆಗಿ ಏನಾಗಲಿದೆ ಅನ್ನುವಂಥದ್ದು ನಾಳೆಯ ಸಂಜೆ 4 ಗಂಟೆಗೆ ಬೆಂಗಳೂರಿನ ನಿವಾಸದಲ್ಲಿ ಪ್ರಮುಖರ ಜೊತೆ ಸಭೆಯನ್ನು ನಡೆಸ್ತಾರಲ್ಲ, ಅದಾದ ಬಳಿಕ ಗೊತ್ತಾಗುತ್ತೆ ಸುಮಲತಾ ಅವರ ನಿರ್ಧಾರ ಏನು, BJPಯ ನಿರ್ಧಾರ ಏನು, ಕುಮಾರಸ್ವಾಮಿ ಅವರ ನಿರ್ಧಾರ ಏನು. ಹಾಗಾದರೆ ಯಾರು ಇಲ್ಲಿ ಸ್ಪರ್ಧೆ ಮಾಡ್ತಾರೆ, ಯಾರು ಮಾಡೋದಿಲ್ಲ ಅನ್ನುವಂಥ ಕ್ಲಾರಿಟಿ ನಾಳೆ ಸಿಗುತ್ತೆ.